ನಮಸ್ಕಾರ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಇದು ಅಂತಿಂತ ಸಂಕಟವಲ್ಲ. ಈ ಕಾಂಗ್ರೆಸ್ ಮುಖಂಡ ಕೇಳಿದ್ದೊಂದು, ಸಿಕ್ಕಿದ್ದೇ ಇನ್ನೊಂದು. ದೇವರು ಕೊಟ್ಟರು ಪೂಜಾರಿ ಬಿಡಲ್ಲ ಅನ್ನುವ ಸ್ಥಿತಿ ಇವರದ್ದು. ಬೇರೆ ಯಾರದ್ದೋ ಅಲ್ಲ, ಪಕ್ಷದವರೇ ಇವರಿಗೆ ಶತ್ರುಗಳು. ಹಾಗಾದ್ರೆ ಯಾವ ಕ್ಷೇತ್ರ, ಯಾರು ನಾಯಕ? ಬೆಂಗಳೂರು ಉತ್ತರಕ್ಕೆ ಕಾಂಗ್ರೆಸ್ನ ಉತ್ತರಾಧಿಕಾರಿ ಯಾರು? ಇದುವೇ ಇವತ್ತಿನ ಎಲೆಕ್ಷನ್ ಬ್ರೇಕಿಂಗ್ ಹೈಲೈಟ್ಸ್. ಇದು ಅಂತಿಂತ ಸಂಕಟವಲ್ಲ, ಹರಿ ಸಂಕಟ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೇಳಿದ್ದೊಂದು, ಇಲ್ಲಿ ಕೊಟ್ಟಿದ್ದು ಮತ್ತೊಂದು. ಕದನ ಕಣದಲ್ಲಿ ಇಲ್ಲಿ ಮಿತ್ರರೇ ಇಲ್ಲ. ಇದು ಅಂತಿಂತ ಸಂಕಟವಲ್ಲ, ಹರಿ ಸಂಕಟ ಅಂದ್ರೂ ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಇವರು ಕೇಳಿದ್ದೊಂದು, ಆದ್ರೆ ಇವರಿಗೆ ಸಿಕ್ಕಿದ್ದು ಮತ್ತೊಂದು. ಕದನ ಕಣದಲ್ಲಿ ಈಗ ಮಿತ್ರರೇ ಇಲ್ಲ. ಇರೋರೆಲ್ಲ ಬಹುತೇಕ ಹಿತಶತ್ರುಗಳೇ ಇವರಿಗೆ. ಒಲ್ಲದ ಹೆಣ್ಣಿನ ಜೊತೆ ಆಗ್ತಾ ಇದೆ ಇವರಿಗೆ ಮದುವೆ. ಯಾಕಂದ್ರೆ ಕದನ ಕಣದಲ್ಲಿ ಮಿತ್ರರಿಲ್ಲ, ಇರೋರೆಲ್ಲ ಬಹುತೇಕ ಹಿತಶತ್ರುಗಳು. ಒಲ್ಲದ ಹೆಣ್ಣಿನ ಜೊತೆ ಮದುವೆ ಆಗ್ತಾ ಇದೆ. ಮದುವೆ ಮನೆನೇ ಈಗ ಅನುಮಾನದ ಮನೆಯಾಗಿದೆ. ಇಂತಹ ಸಂದಿಗ್ಧತೆಯಲ್ಲಿದ್ದಾರೆ ಈ ನಾಯಕ. ದೆಹಲಿಯ ಪ್ರಭಾವಿ ನಾಯಕನಿಗೀಗ ತ್ರಿಶಂಕು ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಇಂತಹ ಸ್ಥಿತಿ ಬಂದೊದಗಿದ್ದು ಯಾವ ನಾಯಕನಿಗೆ? ಸಂದಿಗ್ಧತೆಯಲ್ಲಿರುವಂತಹ ಆ ನಾಯಕ ಯಾರು? ಪ್ರಭಾವಿಯಾದ್ರೂ ಇಕ್ಕಟ್ಟಿಗೆ ಸಿಲುಕಿರೋದು ಯಾಕೆ? ಈ ನಾಯಕನ ಮುಂದಿರುವಂತಹ ಸವಾಲುಗಳಾದ್ರೂ ಏನೇನು? ಈ ನಾಯಕನ ಮುಂದೆ ಹಲವು ಸವಾಲುಗಳಿವೆ. ಸಂಕಟದಲ್ಲಿರುವಂತಹ ಈ ನಾಯಕ ಬೇರ್ಯಾರು ಅಲ್ಲ, ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ಇವರು. ಹಾಗಾದ್ರೆ ಈ ನಾಯಕ ಯಾರು? ಪ್ರಭಾವಿ ಆದ್ರೂ ಕೂಡ ಇಕ್ಕಟ್ಟಿಗೆ ಸಿಲುಕಿರೋದು ಯಾಕೆ? ಈ ನಾಯಕನ ಮುಂದಿರುವಂತಹ ಸವಾಲುಗಳು ಏನೇನು? ಹಾಗಾದ್ರೆ ಈ ನಾಯಕ ಯಾರು? ಈ ನಾಯಕ ಬೇರ್ಯಾರು ಅಲ್ಲ, ಸಂಕಟದಲ್ಲಿ ಬಿಕೆ ಹರಿಪ್ರಸಾದ್. ಹರಿಪ್ರಸಾದ್ಗೆ ಹಾಗಾದ್ರೆ ಎದುರಾಗಿರುವ ಸಂಕಟ ಏನು? ಹರಿಪ್ರಸಾದ್ ಮುಂದಿರುವ ಸವಾಲುಗಳು ಏನೇನು? ಪ್ರಭಾವಿ ಮುಖಂಡ, ಅದರಲ್ಲೂ ಕೂಡ ಹರಿಪ್ರಸಾದ್. ಹಾಗಾದ್ರೆ ಕೇಳಿದ್ದು ಯಾವ ಕ್ಷೇತ್ರವನ್ನ, ಸಿಕ್ಕಿದ್ದು ಯಾವ ಕ್ಷೇತ್ರ? ಯಾವ ಕಾರಣಕ್ಕಾಗಿ ಈಗ ಸಂಕಟದಲ್ಲಿದ್ದಾರೆ? ಇವರ ಮುಂದಿರುವ ಸವಾಲುಗಳು ಏನೇನು ಅಂತ ನೋಡ್ತಾ ಹೋಗೋಣ. ಹರಿಪ್ರಸಾದ್ ಅವರು ಕೇಳಿದ್ದು ಲೋಕಸಭೆ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರವನ್ನ. ಬೆಂಗಳೂರು ಸೆಂಟ್ರಲ್ ಕೊಡಿಸುವ ಬಗ್ಗೆ ಭರವಸೆ ಕೂಡ ಇವರಿಗೆ ಸಿಕ್ಕಿತ್ತು. ಸೆಂಟ್ರಲ್ ಟಿಕೆಟ್ ಪಕ್ಕಾ ಮಾಡಿಸ್ತೀನಿ ಅಂತ ಹೇಳಿದ್ರು ಅಹಮದ್ ಪಟೇಲ್ ಅವರು. ಸೆಂಟ್ರಲ್ ಟಿಕೆಟ್ ನನಗೆ ಅಂತ ಹೇಳ್ತಾ ಇದ್ರು ಹರಿಪ್ರಸಾದ್ ಅವರು. ಹರಿಪ್ರಸಾದ್ ನಂಬಿದ್ದು ಒಬಿಸಿ, ಎಸ್ಸಿ, ಎಸ್ಟಿ ಮತಗಳನ್ನ. ಆದ್ರೆ ಮೈತ್ರಿ ಹೆಸರಿನ ಒಕ್ಕಲಿಗ ಮತಗಳ ಮೇಲೂ ಕೂಡ ಹರಿಪ್ರಸಾದ್ಗೆ ಕಣ್ಣಿತ್ತು. ಅಲ್ಪಸಂಖ್ಯಾತ ಕೋಟಾದಡಿ ಸೆಂಟ್ರಲ್ ಪಾಲಾಗಿದ್ದು ರಿಜ್ವಾನ್ ಅರ್ಷದ್. ಸಿಕ್ಕಿರುವ ದಕ್ಷಿಣದಲ್ಲಿ ಕೈಗೊಡ್ತಾ ಇದೆ ಜಾತಿ ಲೆಕ್ಕಾಚಾರ. ಬಿಜೆಪಿಯಿಂದ ಮೋದಿ ಹೆಸರು ಕೇಳುತ್ತಲೇ ಇಲ್ಲಿ ಬದಲಾಗಿದೆ ಚಿತ್ರಣ. ಮೋದಿ ವಿರುದ್ಧ ಹರಿಪ್ರಸಾದ್ ಅಂತ ಹೇಳಿ ಇಲ್ಲಿ ಡಿಸೈಡ್ ಆಯಿತು. ದಕ್ಷಿಣದ ಟಿಕೆಟ್ ಕೊಟ್ಟು ಅಚ್ಚರಿಯನ್ನ ನೀಡಿತು ಹೈಕಮಾಂಡ್. ಅಲ್ಪಸಂಖ್ಯಾತ ಕೋಟಾದಡಿ ಸೆಂಟ್ರಲ್ ಪಾಲಾಗಿದ್ದು ರಿಜ್ವಾನ್ ಅರ್ಷದ್ ಅವರಿಗೆ. ಹಾಗಾಗಿ ಸಿಕ್ಕಿರುವ ದಕ್ಷಿಣದಲ್ಲಿ ಈಗ ಜಾತಿ ಲೆಕ್ಕಾಚಾರ ಕೂಡ ಕೈ ಕೊಡ್ತಾ ಇದೆ. ಮೋದಿ ಹೆಸರು ಬಿಜೆಪಿಯಿಂದ ಯಾವಾಗ ಕೇಳಿ ಬಂತು, ಆಗ ಕಾಂಗ್ರೆಸ್ ಹೈಕಮಾಂಡ್ ನ ಲೆಕ್ಕಾಚಾರ ಕೂಡ ಬದಲಾಯಿತು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಬಿಕೆ ಹರಿಪ್ರಸಾದ್ ಕೇಳಿದ್ದೊಂದು, ಸಿಕ್ಕಿದ್ದು ಇನ್ನೊಂದು ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಆದ್ರೆ ಇವರು ಕೇಳುವಂತಹ ಸಂದರ್ಭದಲ್ಲಿ ಅನೇಕ ಲೆಕ್ಕಾಚಾರಗಳು ಇರಬಹುದು, ಸೆಂಟ್ರಲ್ ಕೇಳುವಂತ ಸಂದರ್ಭ. ಆದ್ರೆ ಇದೀಗ ಎಲ್ಲವೂ ಕೂಡ ಲೆಕ್ಕಾಚಾರ ತಪ್ಪಾಗಿದೆಯಾ ಹೇಗೆ?
ಖಂಡಿತ ನವಿತಾ ಜೈನ್, ಇದು ಹರಿಪ್ರಸಾದ್ಗೆ ದೊಡ್ಡ ನಿರಾಶೆ ಅಂತಲೇ ಹೇಳಲಾಗ್ತದೆ. ಯಾಕಂತಂದ್ರೆ ಬೆಂಗಳೂರು ಸೆಂಟ್ರಲ್ ಮೇಲೆ ಕಣ್ಣಿಟ್ಟಂತ ಹರಿಪ್ರಸಾದ್ ರವರು ಅಹಮದ್ ಪಟೇಲ್ ರಿಂದ ಭರವಸೆಯನ್ನು ಕೂಡ ಪಡೆದುಕೊಂಡಿದ್ರು. ಅಹಮದ್ ಪಟೇಲ್ ರವರು ಗುಜರಾತ್ ನಲ್ಲಿ ಇನ್ಚಾರ್ಜ್ ಆಗಿದ್ದ ಸಂದರ್ಭದಲ್ಲಿ ಹರಿಪ್ರಸಾದ್ ರವರು ಇನ್ಚಾರ್ಜ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ರು. ಅದೇ ವಿಶ್ವಾಸದಿಂದ ಅಹಮದ್ ಪಟೇಲ್ ಕೂಡ ಬೆಂಗಳೂರು ಸೆಂಟ್ರಲ್ ನ ಈ ಬಾರಿ ನಿಮಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು. ಇದೇ ಕಾರಣಕ್ಕಾಗಿ ಹರಿಪ್ರಸಾದ್ ಕೂಡ ದೆಹಲಿಯಲ್ಲಿ ಕೆಲ ಪತ್ರಕರ್ತರ ಮುಂದೆ ಲೋಕಾಭಿರಾಮವಾಗಿ ನಾನೇ ಈ ಬಾರಿಯ ಸೆಂಟ್ರಲ್ ಅಭ್ಯರ್ಥಿ ಅಂತ ಹೇಳಿ ಕೂಡ ಅವರ ಬೆನ್ನನ್ನು ಅವರೇ ತಟ್ಟಿಕೊಂಡಿದ್ರು. ಆದ್ರೆ ಇದೀಗ ಅಲ್ಪಸಂಖ್ಯಾತ ಕೋಟಾದಡಿ ಬೆಂಗಳೂರು ಸೆಂಟ್ರಲ್ ಅನ್ನ ರಿಜ್ವಾನ್ ಅರ್ಷದ್ ಪಾಲಾಯಿತು. ಇದೇ ಅಹಮದ್ ಪಟೇಲ್ ಅಲ್ಪಸಂಖ್ಯಾತ ಕೋಟದ ಹೆಸರಿನಲ್ಲಿ ಹರಿಪ್ರಸಾದ್ ಕೈ ಹಿಡಿಲಿಲ್ಲ. ಆದ್ರೆ ಅನಿವಾರ್ಯವಾಗಿ ಹರಿಪ್ರಸಾದ್ ಅವರಿಗೆ ಎಲ್ಲೋ ಒಂದ್ ಕಡೆ ಬೆಂಗಳೂರು ದಕ್ಷಿಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ ಎಂಬ ರಾಜಕೀಯ ಸುದ್ದಿ ಹಬ್ಬಿದರ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಮೋದಿ ವಿರುದ್ಧ ಹರಿಪ್ರಸಾದ್ ಸದ್ಯದ ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನವಾಗಿತ್ತು ಮತ್ತು ಅಹಮದ್ ಪಟೇಲ್ ರವರ ತೀರ್ಮಾನವಾಗಿತ್ತು. ಸೆಂಟ್ರಲ್ ಹೋಗಿದ್ದನ್ನ ದಕ್ಷಿಣದಲ್ಲಿ ಕೊಡೋ ಒಂದು ತೀರ್ಮಾನ ತೆಗೆದುಕೊಂಡಂತ ಅಹಮದ್ ಪಟೇಲ್ ರವರು ದಕ್ಷಿಣದಲ್ಲಿ ಇವರನ್ನ ಅಭ್ಯರ್ಥಿಯಾಗಿ ಮಾಡಿದ್ರು. ಇದರಿಂದ ಎಲ್ಲ ಒಂದ್ ಕಡೆ ಹರಿಪ್ರಸಾದ್ ರವರ ಕನಸು ಕಮರಿ ಹೋಯ್ತು ಅಂತ ಹೇಳೋದು ತಪ್ಪಾಗ್ಲಾರ್ದು. ಯಾಕಂತ ಸೆಂಟ್ರಲ್ ನಲ್ಲಿ ಒಕ್ಕಲಿಗ ಮತಗಳು, ಒಬಿಸಿ ಮತಗಳು, SC ST ಮತಗಳನ್ನು ನಂಬಿ ಎಲ್ಲೊಂದ್ ಕಡೆ ಈ ಬಾರಿ ಆದ್ರೆ ನಾನು ಲೋಕಸಭೆಗೆ ನೇರವಾಗಿ ಆಯ್ಕೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕನಸು ಕಂಡಿದ್ರು. ಆದ್ರೆ ಕನಸನ್ನೇ ಅಹಮದ್ ಪಟೇಲ್ ರವರೇ ಏನು ಮುರುಟಿ ಹಾಕಿದ್ರು ಅಂತ ಹೇಳ್ಬೋದು. ಆ ಮುಖಾಂತರ ಅವರಿಗೆ ದಕ್ಷಿಣಕ್ಕೆ ವಲಸೆ ಕೊಟ್ಟರು. ದಕ್ಷಿಣ ಕ್ಷೇತ್ರವನ್ನ ಅವರಿಗೆ ಅಚ್ಚರಿಯ ರೀತಿಯಲ್ಲಿ ಅನೌನ್ಸ್ ಮಾಡಿದ್ರು ನವಿತಾ ಜೈನ್. ಹಾಗಾಗಿ ಒಂದ್ ಕಡೆ ಈಗಾಗಲೇ ಅಲ್ಪಸಂಖ್ಯಾತ ಕೋಟಾದಡಿ ರಿಜ್ವಾನ್ ಅರ್ಷದ್ ಅವರಿಗೆ ಬೆಂಗಳೂರು ದಕ್ಷಿಣ ಒಲಿದಿರುವಂತಹ ಹಿನ್ನೆಲೆಯಲ್ಲಿ BK ಹರಿಪ್ರಸಾದ್ ಈಗ ಯಾವ ರೀತಿಯ ಸ್ಟ್ರಾಟಜಿಯನ್ನ ಮಾಡಬೇಕಾಗುತ್ತೆ ಇಲ್ಲಿ? ನವಿತಾ ಜೈನ್, ಇದೀಗ ಒಂದ್ ಕಡೆ BK ಹರಿಪ್ರಸಾದ್ಗೆ ದಕ್ಷಿಣದ ಒಂದ್ ಕಡೆ ಸಂಕಟ ಕೊಟ್ಟಿರೋದು ಸಂಕಟ ಆದ್ರೆ ಮತ್ತೊಂದ್ ಕಡೆ ದಕ್ಷಿಣದಲ್ಲಿ ಪಕ್ಷದೊಳಗೆ ಬಹಳಷ್ಟು ಹಿತಶತ್ರುಗಳು ಅವರಿಗೆ ಇರುವಂತದ್ದು. ಈಗಾಗಲೇ ರಾಮಲಿಂಗಾರೆಡ್ಡಿ ಮತ್ತು ಹರಿಪ್ರಸಾದ್ ನಡುವೆ ಕಳೆದ 2 ದಶಕಗಳಿಂದಲೂ ಕೂಡ ಅವರವರಿಗೆ ಸ್ವತಃ ಮುಖ ಕೊಟ್ಟು ಕೂಡ ಮಾತನಾಡಲ್ಲ. ಏನೋ ಈಗಾಗಲೇ ಒಂದು ರೀತಿಯಲ್ಲಿ ಸಾಕಷ್ಟು ಸಂಕಟಕ್ಕೆ ಕೂಡ ಕಾರಣ ಆಗಿದೆ ಅಂತ ಹೇಳಿ, ಹಾಗಾಗಿ ಹರಿಪ್ರಸಾದ್ ಅವರು ಈಗಾಗಲೇ ಒಂದ್ ಕಡೆ ಕೇಳಿದ್ದು ಸೆಂಟ್ರಲ್ ಆದ್ರೆ ಕೊಟ್ಟಿದ್ದು ದಕ್ಷಿಣ ಅನ್ನುವಂತಹ ಹಿನ್ನೆಲೆಯಲ್ಲಿ ನೀವು ಹೇಳಿದ್ರಿ ಒಂದಷ್ಟು ಜನ ನಾಯಕರುಗಳು ಕೂಡ ಈಗ ಅವರಿಗೆ ಹಿತಶತ್ರುಗಳು ಇದ್ದಾರೆ ಅಂತ. ಅದ್ರ ಬಗ್ಗೆ ನಾವು ಮಾತನಾಡೋಣ. ಆದ್ರೆ ಒಂದು ರೀತಿಯಲ್ಲಿ ಇದು ಹೈಕಮಾಂಡ್ ಕೊಟ್ಟ ಶಾಕ್ ಹೇಗೆ ಇವರಿಗೆ ಅಂತ? ನವಿತಾ ಜೈನ್, ಖಂಡಿತವಾಗಿ ಕೂಡ ಎಲ್ಲೊಂದ್ ಕಡೆ ಹರಿಪ್ರಸಾದ್ ಅವರಿಗೆ ಬೆಂಗಳೂರು ಸೆಂಟ್ರಲ್ ತಪ್ಪಿತು. ಹಾಗಾಗಿ ಒಂದು ವೇಳೆ ಬೆಂಗಳೂರು ದಕ್ಷಿಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬಂದ್ರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಲಿಕ್ಕೆ ಅಂದ್ರೆ ಗೆಲ್ಲೋದು ಮತ್ತು ಸೋಲೋದು ನಂತರದ ಪ್ರಶ್ನೆ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕರ್ನಾಟಕದವರೇ ವಾಗ್ದಾಳಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಎಂಬ ದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ಬೆಂಗಳೂರು ದಕ್ಷಿಣಕ್ಕೆ ಹರಿಪ್ರಸಾದ್ ಅವರನ್ನ ಶಿಫ್ಟ್ ಮಾಡಿತು. ಆದ್ರೂ ಕೂಡ ಅನಿವಾರ್ಯವಾಗಿ ಒಲ್ಲದ ಮನಸ್ಸಿನಿಂದ ಬೆಂಗಳೂರು ದಕ್ಷಿಣವನ್ನು ಈಗ ಹರಿಪ್ರಸಾದ್ ಅವರು ಒಪ್ಪಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನವಿತಾ ಜೈನ್. ಅಂದ್ರೆ ಸಾಕಷ್ಟು ಸವಾಲುಗಳು ಕೂಡ ಇವರ ಮುಂದಿದೆ ಅಂತ ಹೇಳಿ, ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರು ದಕ್ಷಿಣದಿಂದ ನಿಲ್ತಾರೆ ಅನ್ನೋದೇ ಹಾಗಾದ್ರೆ ಲೆಕ್ಕಾಚಾರಗಳು ಉಲ್ಟಾ ಆಗೋದಕ್ಕೆ ಕಾರಣ ಅಥವಾ ಬೇರೆ ಬೇರೆ ಲೆಕ್ಕಾಚಾರಗಳು ಏನಾದ್ರೂ ಇದೆಯಾ ಹೇಗೆ ಅಂತ? ಸದ್ಯ ಈ ಹಿಂದೆ ಕೂಡ ಒಮ್ಮೆ ಅನಂತ್ ಕುಮಾರ್ ಎದುರು ಹರಿಪ್ರಸಾದ್ ಅವರು ನಿಂತಿದ್ರು, ಭಾರಿ ಅಂತರದಿಂದ ಸೋಲನ್ನು ಕೂಡ ಕಂಡಿದ್ರು. ಆದ್ರೆ ಇಲ್ಲಿ ಇವರು ಕೇಳಿದ್ರು ಸೆಂಟ್ರಲ್. ಆದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಇರ್ತಕ್ಕಂಥ ಮತಗಳು ಬ್ರಾಹ್ಮಣ ಮತ್ತು ಒಕ್ಕಲಿಗ ಮತಗಳು. ಆದ್ರೆ ಇವರು OBCಗೆ ಬರೋದ್ರಿಂದ ಎಲ್ಲೊಂದ್ ಕಡೆ ಬ್ರಾಹ್ಮಣ ಮತ್ತು ಒಕ್ಕಲಿಗ ಮತಗಳು ಇವರಿಗೆ ಅಷ್ಟು ಸುಲಭವಾಗಿ ಬೀಳ್ತವೆ ಎಂಬ ನಂಬಿಕೆ ಕೂಡ ಇಲ್ಲ. ಆದ್ರೆ ಸೆಂಟ್ರಲ್ ಕೈ ತಪ್ಪಿದ್ರಿಂದ ದಕ್ಷಿಣಕ್ಕೆ ಯಾರು ಕೂಡ ಅಂತ ಅಭ್ಯರ್ಥಿಗಳೇ ಸಿಗ್ಲಿಲ್ಲ. ಯಾಕಂತ ಹೇಳಿದ್ರೆ MLC K ಗೋವಿಂದರಾಜ್ ಹೆಸರನ್ನ ಫೈನಲ್ ಮಾಡಿತು. ಆದ್ರೆ K ಗೋವಿಂದರಾಜ್ರವರು ಏನು ಜನರೊಂದಿಗೆ ಗುರುತಿಸಿಕೊಂಡಿಲ್ಲ ಮತ್ತು ಅಟ್ಲೀಸ್ಟ್ ಅವರ ಫೇಸ್ ಕೂಡ ಗೊತ್ತಿಲ್ಲ. ಹಾಗಾಗಿ ಹರಿಪ್ರಸಾದ್ ಹಾಕೋದ್ರಿಂದ ಹರಿಪ್ರಸಾದ್ ಯಾರು ಅನ್ನೋದು ಜನಕ್ಕೆ ಗೊತ್ತು ಎಂಬ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣಕ್ಕೆ ಅದು ಪ್ರಧಾನಿ ನರೇಂದ್ರ ಮೋದಿ ಬರ್ಬೋದು ಅಥವಾ ಬಿಜೆಪಿ ಇನ್ನೋರು ಪ್ರಮುಖ ನಾಯಕ ಬರ್ಬೋದು ಅಥವಾ ತೇಜಸ್ವಿನಿ ಅನಂತ್ ಕುಮಾರ್ ಇರ್ಬೋದು. ಹರಿಪ್ರಸಾದ್ ಸದ್ಯಕ್ಕೆ ಒಂದಷ್ಟು ಫೈಟ್ ಕೊಡುವ ನಂಬಿಕೆಯಿಂದ ಬೆಂಗಳೂರು ದಕ್ಷಿಣಕ್ಕೆ ಹರಿಪ್ರಸಾದ್ ಹೆಸರನ್ನ ಅಂತಿಮಗೊಳಿಸಲಾಯಿತು. ನವಿತಾ ಜೈನ್, ಹಾಗೆ ಸಂಪರ್ಕದಲ್ಲಿ ಈಗಾಗಲೇ ಕೇಳಿದ್ದು ಬೆಂಗಳೂರು ಸೆಂಟ್ರಲ್ ಆದ್ರೆ ಕೊಟ್ಟಿದ್ದು ಬೆಂಗಳೂರು ದಕ್ಷಿಣದಲ್ಲಿ ಗೆಲ್ಲೋದು ಅಷ್ಟು ಸುಲಭವಲ್ಲ BK ಹರಿಪ್ರಸಾದ್ಗೆ. ಯಾಕಂದ್ರೆ ಹರಿಪ್ರಸಾದ್ಗೆ ಈಗಾಗಲೇ ತಾನು ಕೇಳಿದಂತಹ ಕ್ಷೇತ್ರವನ್ನ ಕೊಟ್ಟಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ನೋವು ಕೂಡ ಇದೆ. ಯಾಕಂದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಗೆಲ್ಲೋದು ಅಷ್ಟು ಈಸಿ ಅಲ್ಲ. ಹರಿಪ್ರಸಾದ್ಗೆ ಈಗ ಹೆಜ್ಜೆ ಹೆಜ್ಜೆಗೂ ಕೂಡ ಮುಳ್ಳುಗಳೇ ಇದೆ. ಹರಿಪ್ರಸಾದ್ಗೆ ಇಲ್ಲಿ ಬಿಜೆಪಿ ಎದುರಾಳಿ ಅಂತ ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪು. ಯಾಕಂದ್ರೆ ಬಿಜೆಪಿ ಇಲ್ಲಿ ಎದುರಾಳಿ ಅಲ್ಲ. ದಕ್ಷಿಣದಲ್ಲಿ ಗೆಲ್ಲೋದು ಕೂಡ ಅಷ್ಟು ಸುಲಭ ಅಲ್ಲ ಅನ್ನೋದು ಎಲ್ಲಾ ನಾಯಕರಿಗೂ ಗೊತ್ತಿರುವ ವಿಚಾರ. ಅದೇ ರೀತಿಯಾಗಿ ಹರಿಪ್ರಸಾದ್ಗೂ ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿ ಮುಳ್ಳುಗಳೇ ಇದೆ. ಯಾಕಂದ್ರೆ ಬಿಜೆಪಿ ಎದುರಾಳಿ ಅಲ್ಲ ಹರಿಪ್ರಸಾದ್ಗೆ. ಹಾಗಾದ್ರೆ ಎದುರಾಳಿಗಳು ಇಲ್ಲಿ ಯಾರು? ಬಿಜೆಪಿಗಿಂತಲೂ ಕೂಡ ಇಲ್ಲಿ ಕಾಂಗ್ರೆಸ್ನವರೇ ಎದುರಾಳಿಗಳು. ಆ ಇನ್ಸೈಡ್ ಸ್ಟೋರಿ ನಮ್ಮಲ್ಲಿ ಮಾತ್ರ.
ಹರಿಪ್ರಸಾದ್ಗೆ ಪಕ್ಷದೊಳಗೆ ಈಗ ಸಂಕಟ ಎದುರಾಗಿದೆ. ಹಾಗಾದ್ರೆ ಬಿಜೆಪಿಯವರ ಎದುರಾಳಿ ಅಲ್ಲ, ಹಾಗಾದ್ರೆ ಯಾರ್ಯಾರು ಎದುರಾಳಿಗಳು ಅಂತ ನೋಡ್ತಾ ಹೋಗೋದಾದ್ರೆ, ಯಾರು ಶತ್ರುಗಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ದಕ್ಷಿಣದಲ್ಲಿ ಹರಿಪ್ರಸಾದ್ಗೆ ರೆಡ್ಡಿಗಳ ಕಾಟ. ಹರಿಪ್ರಸಾದ್ ರಾಮಲಿಂಗಾರೆಡ್ಡಿ ಸಂಬಂಧ ಅಷ್ಟಕ್ಕಷ್ಟೇ, ಒಬ್ಬರ ಮುಖ ಕಂಡ್ರೆ ಇನ್ನೊಬ್ಬರಿಗಾಗೋದಿಲ್ಲ. ಪಕ್ಷದೊಳಗಿನ ಹಿಡಿತಕ್ಕೆ ಇಬ್ಬರು ಕೂಡ ಪೈಪೋಟಿಯನ್ನು ನೀಡಿದ್ದು, ಇಬ್ಬರಿಗೂ ಬೆಂಗಳೂರು ಅಂಡರ್ ವರ್ಲ್ಡ್ ಗೊತ್ತು, ಬೆಂಗಳೂರಿನ ಗಲ್ಲಿಗಳು ಕೂಡ ಗೊತ್ತಿದೆ. ಸ್ವಪ್ರತಿಷ್ಠೆಯಿಂದಲೇ ಇಬ್ಬರ ನಡುವೆ ಬಿರುಕು ಬಿಟ್ಟಿದ್ದು, ಒಳಗೊಳಗೆ ಕಾಲೆಳೆಯುವ ಕೆಲಸ ಇಬ್ಬರಲ್ಲೂ ಇದೆ. ಹರಿಪ್ರಸಾದ್ಗೆ ಈಗ ರಾಮಲಿಂಗಾರೆಡ್ಡಿ ಬೆಂಬಲ ಅವಶ್ಯಕವಾಗಿದೆ. ಮತ್ತೊಬ್ಬ ಶತ್ರು ಯಾರು? ಮತ್ತೊಬ್ಬರನ್ನ ಕಂಡ್ರೆ ಯಾಕೆ ಹರಿಪ್ರಸಾದ್ಗೆ ಆಗೋದಿಲ್ಲ ಅಂತ ನೋಡ್ತಾ ಹೋಗೋದಾದ್ರೆ, ಹರಿಪ್ರಸಾದ್ಗೆ ಸೌಮ್ಯ ರೆಡ್ಡಿ ಸಹಕಾರ ಇಲ್ಲಿ ಬೇಕೇ ಬೇಕಾಗತ್ತೆ. ಅಪ್ಪ ಮಗಳ ಕ್ಷೇತ್ರಗಳು ಬರೋದು ಬೆಂಗಳೂರು ದಕ್ಷಿಣದಲ್ಲೇ. ಬಿಟಿಎಂ ಲೇಔಟ್, ಜಯನಗರ ಎರಡರಲ್ಲೂ ಕೂಡ ರೆಡ್ಡಿ ಕಂಟ್ರೋಲ್ ಅನ್ನು ಇಟ್ಕೊಂಡಿದ್ದಾರೆ. ನಾಯಕರ ಎದುರಿಗೆ ಹರಿಗೆ ಜಯ ಅಂತ ಹೇಳಬಹುದು, ಆದ್ರೆ ಒಳಗೊಳಗೆ ಕೈ ಕೊಡಬಹುದು ಅಪ್ಪ ಮಗಳು ಅಂತಾನೆ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಹರಿಪ್ರಸಾದ್ ಪರ ಕೆಲಸವನ್ನ ಮಾಡ್ತಾರಾ ರಾಮಲಿಂಗಾರೆಡ್ಡಿ, ಸೌಮ್ಯ ರೆಡ್ಡಿ ಅನ್ನುವ ಪ್ರಶ್ನೆ. ಟೆನ್ಷನ್ಗೆ ಒಳಗಾಗಿದ್ದಾರೆ ಈಗ ಹರಿಪ್ರಸಾದ್. ರಾಮಲಿಂಗಾರೆಡ್ಡಿ ಅಷ್ಟೇ ಅಲ್ಲ, ಮತ್ತೊಬ್ಬರು ಕೂಡ ಈಗ ಬಿಗೆ ಹರಿಪ್ರಸಾದ್ ಟೆನ್ಷನ್ಗೆ ಕಾರಣವಾಗಿದ್ದಾರೆ. ಅವ್ರು ಯಾರು ಅಂತ ನೋಡೋಣ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ದಿನೇಶ್ ಗುಂಡೂರಾವ್ ಜೊತೆಗೂ ಕೂಡ ಹರಿಪ್ರಸಾದ್ ಒಳಗೊಳಗೆ ಒಳಮುನಿಸಿದೆ. ದಕ್ಷಿಣದಲ್ಲಿ ಬ್ರಾಹ್ಮಣ ಮತದಾರರೇ ಹೆಚ್ಚಾಗಿದ್ದಾರೆ. ದಿನೇಶ್ ಹರಿಪ್ರಸಾದ್ ಪರ ಕೆಲಸ ಮಾಡೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಸಹಕಾರ ಸಿಗುತ್ತಾ ಬಿಕೆ ಹರಿಪ್ರಸಾದ್ಗೆ? ಈ ಮೂವರು ನಾಯಕರಲ್ಲದೆ ಮತ್ತೊಬ್ಬ ಪ್ರಭಾವಿ ಮುಖಂಡನ ಜೊತೆ ಕೂಡ ಸಂಬಂಧ ಹೊಳಸಿದೆ. ಹಾಗಾದ್ರೆ ಅವರು ಯಾರು? ಡಿಕೆ ಶಿವಕುಮಾರ್ ಜೊತೆಯೂ ಕೂಡ ಸಂಬಂಧ ಹೊಳಸಿದೆ. ದಕ್ಷಿಣದಲ್ಲಿ ಒಕ್ಕಲಿಗ ಮತಗಳೇ ಡಾಮಿನೇಟ್ ಆಗಿದ್ದು, ಡಿಕೆ ಶಿವ್ ಹರಿ ಕೈ ಹಿಡಿತಾರ ಅನ್ನೋದು ಈಗಿರುವ ಪ್ರಶ್ನೆ. ಬ್ರಾಹ್ಮಣ ಒಕ್ಕಲಿಗರದ್ದೇ ಇಲ್ಲಿ ಪಾರುಪತ್ಯ. ಹರಿಪ್ರಸಾದ್ಗೆ ಕೈ ನಾಯಕರನ್ನ ಓಲೈಸೋದೇ ದೊಡ್ಡ ಸವಾಲಾಗಿದೆ. ಹರಿಗೆ ಇಲ್ಲಿ ಮೊದಲು ಬಿಜೆಪಿ ಎದುರಾಳಿ ಅಲ್ಲ, ಕಾಂಗ್ರೆಸ್ನ ಒಳಗಿನ ಎದುರಾಳಿಗಳೇ ಈಗ ಕಂಟಕವಾಗಿದ್ದಾರೆ. ಮನೆ ಒಳಗಿನವರು ಹರಿಪ್ರಸಾದ್ ಅವರನ್ನ ಬೆಂಬಲಿಸ್ತಾರಾ ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಈಗಾಗಲೇ ಒಂದು ರೀತಿಯಲ್ಲಿ ತಾನು ಅಂದುಕೊಂಡಿದ್ದೆ ಒಂದು, ಆಗಿದ್ದೆ ಇನ್ನೊಂದು ಅನ್ನುವ ರೀತಿ ಆಗಿದೆ ಕ್ಷೇತ್ರದ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಟಿಕೆಟ್ಗೆ ಸಂಬಂಧಪಟ್ಟ. ಆದ್ರೆ ಈಗ ಕಾಂಗ್ರೆಸ್ನ ಒಳಗೇನೆ ಒಂದಷ್ಟು ಹಿತಶತ್ರುಗಳಿದ್ದಾರೆ. ಅವರನ್ನ ಓಲೈಸಿಕೊಳ್ಬೇಕಾದಂತಹ, ಅವರನ್ನ ಅಪ್ಪಿಕೊಳ್ಬೇಕಾದಂತಹ ಅನಿವಾರ್ಯತೆ ಈಗ ಇದೆಯಾ ಹರಿಪ್ರಸಾದ್ಗೆ? ಏನೇನು ಸಂಕಟಗಳಿದೆ ಯಾರ್ಯಾರ ಮೇಲೆ? ಖಂಡಿತ ನವಿತಾ ಜೈನ್, ಒಂದು ಕಡೆ ಬಿಜೆಪಿ ಎದುರಾಳಿ ಅನ್ನೋದಕ್ಕಿಂತಲೂ ಕಾಂಗ್ರೆಸ್ ಒಳಗಡೆ ಈಗ ಹರಿಪ್ರಸಾದ್ಗೆ ಎದುರಾಳಿಗಳು ಜಾಸ್ತಿ ಇದ್ದಾರೆ. ಯಾಕಂತ ಹೇಳಿದ್ರೆ ಹರಿಪ್ರಸಾದ್ ಮತ್ತು ರಾಮಲಿಂಗಾರೆಡ್ಡಿ ಅವರ ಮುನಿಸು ಇವತ್ತು ನಿನ್ನೆದಲ್ಲ 2 ದಶಕಗಳ ಮುನಿಸಿದು. ಪರಸ್ಪರ ಬೆಂಗಳೂರಿನ ಕಂಟ್ರೋಲ್ಗಾಗಿ ಒಂದು ಕಡೆ ರಾಜಕೀಯವಾಗಿ ರಾಮಲಿಂಗಾರೆಡ್ಡಿ ಬೆಳೀತಾ ಹೋದ್ರು, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಹರಿಪ್ರಸಾದ್ ಅವರು ಕಂಟ್ರೋಲ್ ಪಡಲಿಕ್ಕೆ ಹೋದ್ರು. ಆದರೆ ರಾಮಲಿಂಗಾರೆಡ್ಡಿ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಹೋದ್ರು. ಹಾಗಾಗಿ ಬೆಂಗಳೂರಿನ ಗಲ್ಲಿಗಳು ಕೂಡ ಈ ಇಬ್ಬರು ನಾಯಕರಿಗೆ ಗೊತ್ತು. ಆದರೆ ಬೆಂಗಳೂರು ಕಂಟ್ರೋಲ್ಗಾಗಿ ಇಬ್ಬರು ನಾಯಕರ ನಡುವೆ ಈ ಶೀತಲ ಸಮರ ಇವತ್ತಿನ ನಿನ್ನೆದಲ್ಲ. ಈ ಶೀತಲ ಸಮರದ ಪರಿಣಾಮವಾಗಿ ರಾಮಲಿಂಗಾರೆಡ್ಡಿ ಮತ್ತು ಹರಿಪ್ರಸಾದ್ ಅವರು ಪರಸ್ಪರ ಮುಖ ನೋಡಿಕೊಂಡ್ರು ಕೂಡ ನಗುವುದು ಕೂಡ ಅಷ್ಟು ಕಡಿಮೆ ಅಂತಲೇ ಹೇಳಲಾಗ್ತಿದೆ. ಇದೀಗ ಬೆಂಗಳೂರು ದಕ್ಷಿಣದಲ್ಲೇ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರವು ಬರುತ್ತಿರುವಂತದ್ದು ಮತ್ತು ರಾಮಲಿಂಗಾರೆಡ್ಡಿ ಕೂಡ ಅನಿವಾರ್ಯವಾಗಿ ಹರಿಪ್ರಸಾದ್ ಅವರಿಗೆ ಬೆಂಬಲ ಕೊಡಬೇಕು. ಮತ್ತೊಂದು ಕಡೆ ನವಿತಾ ಜೈನ್ ಅವರ ಪುತ್ರಿ ಜಯನಗರದಲ್ಲಿ ಕೂಡ ಗೆದ್ದಿದ್ದಾರೆ ಸೌಮ್ಯ ರೆಡ್ಡಿ. ಹಾಗಾಗಿ ರಾಮಲಿಂಗಾರೆಡ್ಡಿ ಮತ್ತು ಸೌಮ್ಯ ರೆಡ್ಡಿ ಅವರು ಹರಿಪ್ರಸಾದ್ ಅವರ ಗೆಲುವಿಗೆ ಸಹಕಾರವನ್ನು ಕೊಡ್ತಾರಾ ಅಥವಾ ಕೇವಲ ಹೆಸರಿಗೆ ಮಾತ್ರ ಕಾಂಗ್ರೆಸ್ ಪಕ್ಷ ಸೂಚನೆ ಕೊಟ್ಟಿದೆ ಎಂಬ ಕಾರಣಕ್ಕೆ ಹರಿಪ್ರಸಾದ್ ಪರವಾಗಿ ಮೇಲ್ನೋಟಕ್ಕೆ ನಿಲ್ತಾರಾ? ಹಾಗಾಗಿ ಹರಿಪ್ರಸಾದ್ ಅವರಿಗೆ ಒಳಸತ್ರಗಳನ್ನ
ಕಂಟ್ರೋಲ್ ಮಾಡೋದು ಮತ್ತು ಅವರ ವಿಶ್ವಾಸ ತೆಗೆದುಕೊಳ್ಳೋದೇ ಒಂದು ದೊಡ್ಡ ಒಂದು ಕೆಲಸ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತು ಹರಿಪ್ರಸಾದ್ ನಡುವೆ ಕೂಡ ಅಳಿಸಿದೆ ಸಂಬಂಧ. ಈ ಸಂಬಂಧ ಅಳಿಸಿರುವುದು ಇವತ್ತಲ್ಲ, ಯಾಕಂತ ಹೇಳಿದ್ರೆ ಗಾಂಧಿನಗರ ಮತ್ತು ಮಲ್ಲೇಶ್ವರಂ ಈ ಎರಡೂ ಕ್ಷೇತ್ರಗಳು ಅಂಟಿಕೊಂಡಿದ್ರಿಂದ ಮಲ್ಲೇಶ್ವರಂಗೆ ಕ್ಷೇತ್ರದ ಒಳಗಡೆ ಇರತಕ್ಕಂಥ ಹರಿಪ್ರಸಾದ್ ಅವರು ಎಲ್ಲೊಂದ್ ಕಡೆ ದಿನೇಶ್ ಗುಂಡೂರಾವ್ ಮತ್ತು ಅವರ ನಡುವೆ ಬೇರೆ ಬೇರೆ ಕಾರಣಕ್ಕೆ ಸಂಬಂಧ ಅಳಿಸಿದೆ. ಹಾಗಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಇವರಿಗೆ ಬೆಂಬಲ ಕೊಡ್ತಾರಾ ಇಲ್ಲ ಅನ್ನೋದು ಕೂಡ ಕುತೂಹಲದ ಸಂಗತಿ. ಯಾಕಂತ ಹೇಳಿದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಬ್ರಾಹ್ಮಣ ಮತಗಳು ಬಹಳಷ್ಟು ಇರುವಂತದ್ದು, ಒಂದಷ್ಟು ಬ್ರಾಹ್ಮಣ ಮತಗಳ ಕಂಟ್ರೋಲ್ ಕೂಡ ದಿನೇಶ್ ಗುಂಡೂರಾವ್ ಇದೆ. ಹಾಗಾಗಿ ತಮ್ಮ ಪಕ್ಷದ ಒಳಗಿನ ವೈರಿಯಾಗಿರ್ತಕ್ಕಂಥ ಹರಿಪ್ರಸಾದ್ ಅವರ ಗೆಲುವಿಗೆ ದಿನೇಶ್ ಗುಂಡೂರಾವ್ ಅವರು ಮನಸ್ಸು ಇಟ್ಟು ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಈಗ ಅನುಮಾನ ಅಂತಲೇ ಹೇಳಲಾಗ್ತಿದೆ. ಈ ಎಲ್ಲದರ ನಡುವೆ ಕೂಡ DK ಶಿವಕುಮಾರ್ ಜೊತೆ ಕೂಡ BK ಹರಿಪ್ರಸಾದ್ ಜೊತೆ ಅಂತ ಹೇಳಿಕೊಳ್ಳುವಂತ ಏನು ಸಂಬಂಧ ಇಲ್ಲ, ಅಂತ ಫ್ರೆಂಡ್ಶಿಪ್ ಕೂಡ ಇಲ್ಲ. ಹಾಗಾಗಿ ಬೆಂಗಳೂರು ದಕ್ಷಿಣದಲ್ಲಿ ಒಕ್ಕಲಿಗ ಮತಗಳನ್ನು ಸೆಳೆಯಬೇಕಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹರಿಪ್ರಸಾದ್ ರವರ ಗೆಲುವಿಗೆ ಕಾರಣರಾಗ್ತಾರಾ, ಹರಿಪ್ರಸಾದ್ ಪರ ನಿಲ್ತಾರಾ, ಹರಿಪ್ರಸಾದ್ಗಾಗಿ ಮನೆಗೆ ತಿರುಗ್ತಾರ ಅಂತ ಕೂಡ ಸದ್ಯದ ಕುತೂಹಲ. ಒಟ್ಟಾರೆ ಹರಿಪ್ರಸಾದ್ ರವರಿಗೆ ನವಿತಾ ಜೈನ್ ಇಲ್ಲಿ ತಮ್ಮ ಪಕ್ಷದ ಒಳಗೆ ಇರ್ತಕ್ಕಂಥ ತಮ್ಮದೇ ಕ್ಷೇತ್ರ ಈಗಾಗಲೇ ಏನು ಘೋಷಣೆ ಆಗಿರ್ತಕ್ಕಂಥ ಕ್ಷೇತ್ರದಲ್ಲೇ ಬಹಳಷ್ಟು ನಾಯಕರು ಬರೋದ್ರಿಂದ ಅವ್ರನ್ನ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಹಳೆಯ ಸಿಟ್ಟನ್ನು ಮರೆತು ಚುನಾವಣೆಯಲ್ಲಿ ಒಂದಾಗ್ತಾರ, ಕೇವಲ ಹೆಸರಿಗಷ್ಟೇ ಒಂದಾಗ್ತಾರ. ಒಟ್ಟಾರೆ ಈ ಚುನಾವಣೆ ದೊಡ್ಡ ಸವಾಲಾಗಿರುವಂತದ್ದು ಕಾಂಗ್ರೆಸ್ ಒಳಗೇನೆ ದೊಡ್ಡ ಸವಾಲಾಗಿದೆ. ಈ ಸವಾಲನ್ನು ಮೆಟ್ಟಿ ನಿಂತು ಬಿಜೆಪಿ ಅಭ್ಯರ್ಥಿಯನ್ನ ಎದುರಿಸುವಂತ ಸ್ಥಿತಿ ಈಗ ಹರಿಪ್ರಸಾದ್ ಅವರಿಗೆ ನಿರ್ಮಾಣವಾಗಿದೆ. ನವಿತಾ ಜೈನ್ ಹಾಗೆ ಸಂಪರ್ಕದಲ್ಲಿ ಬೆಂಗಳೂರು ದಕ್ಷಿಣ ಅಷ್ಟೇ ಅಲ್ಲ, ಉತ್ತರದಲ್ಲೂ ಕೂಡ ಕಾಂಗ್ರೆಸ್ಗೆ ಈಗ ಸಂಕಟ. ಉತ್ತರದ ಅಭ್ಯರ್ಥಿಗಳಿಗಾಗಿ ಇನ್ನು ಕೂಡ ಹುಡುಕಾಟ ನಡೀತಾ ಇದೆ. ಉತ್ತರದಲ್ಲಿ ಸ್ಪರ್ಧೆಗೆ ಗೌಡ್ರು ರೆಡಿ ಇದ್ರೂ ಕೂಡ ನಿಂತಿಲ್ಲ, ಯಾಕಂದ್ರೆ ಸಿದ್ದರಾಮಯ್ಯ ಆಪ್ತರಿಗೆ ಬೆದರಿದ್ದಾರೆ ಗೌಡ್ರು. ಹಾಗಾದ್ರೆ ಉತ್ತರದ ಕತೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಉತ್ತರದ ಉತ್ತರಾಧಿಕಾರಿಗಾಗಿ ಕಾಂಗ್ರೆಸ್ ಹುಡುಕಾಟವನ್ನ ಮಾಡ್ತಾ ಇದೆ. ಕೆ ರಾಜೀವ್ ಗೌಡ, ಕೆ ಗೋವಿಂದರಾಜ್, ಎಂ ನಾರಾಯಣಸ್ವಾಮಿ ಪೈಪೋಟಿ ಕೊಡ್ತಾ ಇದ್ದು, ತುಮಕೂರು ಸಂಸದ ಮುದ್ದಾ ಹನುಮೇಗೌಡ ಮನವೊಲಿಕೆ ಕೂಡ ನಡೀತಾ ಇದೆ. ಕೃಷ್ಣ ಬೈರೇಗೌಡ ಪತ್ನಿಯನ್ನ ಹೆಸರೇಳಿದ್ದಾರೆ ಜಮೀರ್ ಅಹಮದ್ ಅವರು. ಮೀನಾಕ್ಷಿ ಬೈರೇಗೌಡ ಸ್ಪರ್ಧೆ ಬಗ್ಗೆ ಕೂಡ ಪಕ್ಷದ ಒಳಗೇನೆ ಚರ್ಚೆ ನಡೆದಿದೆ. ಕೃಷ್ಣ ಬೈರೇಗೌಡ ಪರ 4 ಶಾಸಕರು ಒಲವನ್ನ ಕೂಡ ತೋರಿಸಿದ್ದಾರೆ. KC ವೇಣುಗೋಪಾಲ್ಗೆ ಕೃಷ್ಣ ಬೈರೇಗೌಡ ಬೆಸ್ಟ್ ಅಂತ ಅನ್ನಿಸಿದೆ. ಇಲ್ಲಿ ಶಾಸಕರ ಐಡಿಯಾ ಮಾತ್ರ ಸೂಪರ್ ಆಗಿದೆ. ಕೃಷ್ಣ ಬೈರೇಗೌಡ ಗೆದ್ರೆ ಸಚಿವ ಸ್ಥಾನ ಖಾಲಿ ಆಗತ್ತೆ, ಗೆಲ್ಲಿಸಿದ್ದು ನಾವೇ ಅಂತ ಸಚಿವ ಸ್ಥಾನವನ್ನ ಕೇಳುವಂತಹ ಚಾನ್ಸಸ್ ಕೂಡ ಇದೆ. ಈ ಲೆಕ್ಕಾಚಾರದಿಂದಾನೇ KBG ನಿಲ್ಲಿಸೋದಕ್ಕೆ ಉತ್ತರವನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಶಾಸಕರು. ಇದೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದು, ಈ ಪ್ಲಾನ್ ಗೊತ್ತಾಗೆ ಬೇಡ ಬೇಡ ಅಂತ ಹೇಳ್ತಿದ್ದಾರೆ ಕೃಷ್ಣ ಬೈರೇಗೌಡ. ಮರಸು ಒಕ್ಕಲಿಗ, OBC, SC ST ಮತ ಬಂದ್ರೆ ಗೆಲುವು ಸುಲಭ, ಆದ್ರೆ ನಾನು ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ ನಿರ್ಧಾರವೇ ಕಡೆಗೆ ಅಂತಿಮವಾಗಲಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಬೆಂಗಳೂರು ಉತ್ತರದಲ್ಲಿ ಇನ್ನೂ ಕೂಡ ಅಭ್ಯರ್ಥಿ ಫೈನಲೈಸ್ ಆಗಿಲ್ಲ. ಹಾಗಾಗಿ ಯಾವ್ಯಾವ ಆಪ್ಷನ್ಸ್ ಇದೆ ಈಗ ಕಾಂಗ್ರೆಸ್ ಬಳಿಯಲ್ಲಿ, ಯಾರನ್ನ ನಿಲ್ಲಿಸುವಂತಹ ಸಾಧ್ಯತೆಗಳಿದೆ ಕೊನೆ ಕ್ಷಣದಲ್ಲಿ? ನವಿತಾ ಜೈನ್, ಕೊನೆಗೆ ಅಭ್ಯರ್ಥಿ ಇಲ್ಲದೆ ಬೆಂಗಳೂರು ಉತ್ತರವನ್ನ ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಮಾಜಿ ಪ್ರಧಾನಿ H. ಡಿ. ದೇವೇಗೌಡರು ದಾರಿ ಎರೆದರು. ಇದೀಗ ಬೆಂಗಳೂರು ಉತ್ತರದಲ್ಲಿ ಅಭ್ಯರ್ಥಿಗಳಾಗಿ ಆಕಾಂಕ್ಷಿಗಳಿಗಾಗಿ ಈಗ ಪೈಪೋಟಿ ಆರಾಂಭವಾಗಿದೆ. ಪ್ರಮುಖವಾಗಿ MLCಗಳಾಗಿರ್ತಕ್ಕಂಥ ಕೆ ಗೋವಿಂದರಾಜು, ಎಂ ನಾರಾಯಣಸ್ವಾಮಿ ಹಾಗೂ ರಾಜ್ಯಸಭಾ ಸದಸ್ಯ ಪ್ರೊಫೆಸರ್ ರಾಜೀವ್ ಗೌಡ ಹಾಗೂ ಮಾಜಿ MP ನಾರಾಯಣಸ್ವಾಮಿ ಹಾಗೂ BL ಶಂಕರ್ ಮತ್ತು ಕೃಷ್ಣ ಬೈರೇಗೌಡರ ಹೆಸರು ಓಡಾಡ್ತಿದೆ. ಸದ್ಯಕ್ಕೆ BL ಶಂಕರ್ ಮತ್ತು ಕೃಷ್ಣ ಬೈರೇಗೌಡರ ನಡುವೆ ಪೈಪೋಟಿ ಇರುವಂತದ್ದು. ಒಂದ್ ಕಡೆ ಬೆಂಗಳೂರಿನ ಅಂದ್ರೆ ಉತ್ತರ ಭಾಗಕ್ಕೆ ಸೇರ್ತಕ್ಕಂಥ 4 ಶಾಸಕರು ಕೃಷ್ಣ ಬೈರೇಗೌಡರನ್ನ ಚುನಾವಣೆ ನಿಲ್ಲಿಸಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಕೃಷ್ಣ ಬೈರೇಗೌಡರು ಈ ಚುನಾವಣೆಯಲ್ಲಿ ಗೆದ್ರೆ ಕೃಷ್ಣ ಬೈರೇಗೌಡರ ಸಚಿವ ಸ್ಥಾನ ತೆರವಾಗುತ್ತೆ. ಆ ಒಂದು ಸಚಿವ ಸ್ಥಾನಕ್ಕೆ ಉಳಿದಂತ 4 ಯಾರಾದ್ರೂ ಒಬ್ರು ಲಾಬಿ ಮಾಡಬಹುದು ಇವರ ಐಡಿಯಾ ಕೂಡ ಆಗಿದೆ. ಹಾಗಾಗಿ ಈ ಐಡಿಯಾವನ್ನು ತಿಳಿದುಕೊಂಡಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಯಾವುದೇ ಕಾರಣಕ್ಕೂ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಕೂತಿದ್ದಾರೆ. ಆದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ KC ವೇಣುಗೋಪಾಲ್ ರವರು ಕೃಷ್ಣ ಬೈರೇಗೌಡರ ನಿಂತ ಗೆಲ್ಲುವ ಚಾನ್ಸಸ್ ಇದೆ ಅಂತ ಹೇಳಿ ಹೈಕಮಾಂಡ್ ವರದಿಯನ್ನು ಕೊಟ್ಟಿದ್ದಾರೆ. ಈ ಎಲ್ಲದರ ನಡುವೆ ಕೂಡ BL ಶಂಕರ್ ಹೆಸರು ಕೂಡ ಕೇಳಿ ಬಂದಿರುವಂತದ್ದು. ಇದರ ನಡುವೆ ಮಹಿಳೆಯನ್ನ ನಿಲ್ಲಿಸೋಣ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಕೂಡ ಕೃಷ್ಣ ಬೈರೇಗೌಡರ ಪತ್ನಿ ಮೀನಾಕ್ಷಿ ಕೃಷ್ಣ ಬೈರೇಗೌಡ ಹೆಸರನ್ನು ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ಇದೀಗ 4 ಶಾಸಕರುಗಳು ಕೃಷ್ಣ ಬೈರೇಗೌಡರವರನ್ನೇ ನಿಲ್ಲಿಸಿ ಅವರೇ ಗೆಲ್ಲುವ ಅಭ್ಯರ್ಥಿ ಅಂತ ಹೇಳಿ ಹೈಕಮಾಂಡ್ಗೆ ಒತ್ತಡವನ್ನು ಕೂಡ ಹಾಕಿದ್ದಾರೆ. ಈ ಸಂಬಂಧಪಟ್ಟಾಗೆ ಇದೀಗ ಮಾಜಿ CM ಸಿದ್ದರಾಮಯ್ಯನವರ ಬೆಂಗಳೂರಿನ ನಿವಾಸ ಕಾವೇರಿಯಲ್ಲಿ ಈಗ ಸಭೆ ನಡೀತಿದೆ. ಯಾರು ಅಭ್ಯರ್ಥಿ ಅನ್ನೋದು ಇನ್ನೇನು 1 ಗಂಟೆಯಲ್ಲಿ ಫೈನಲ್ ಆಗಲಿದೆ. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಇದು ಇವತ್ತಿನ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.